Good evening, everyone. Today we are in the 23rd session of Quantitative Technique 1 prescribed for BCom 3rd semester, which is affiliated to Vijayanagara Sri Krishna Devaraya University, Ballari. Okay, before going to this, we should know what are the topics which were covered in earlier sessions. The earlier session ಅಲ್ಲಿ ನಾವು ಯಾವ ಟಾಪಿಕ್ಸ್ನ ನಾವು ಕವರ್ ಮಾಡಿದ್ದೀವಿ. ಅರ್ಲಿಯರ್ ಸೆಷನಲ್ಲಿ 2 ಡೈಮೆನ್ಷನಲ್ ಬಾರ್ ಡಯಾಗ್ರಾಮ್, ಅದರಲ್ಲಿ ಸ್ಕ್ವೇರ್ಸ್ ನೋಡಿದ್ದೀವಿ, ಪಾಯ್ ಡಯಾಗ್ರಾಮ್ ನೋಡಿದ್ದೀವಿ ಮತ್ತು ರೆಕ್ಟ್ಯಾಂಗ್ಯುಲರ್ ಬಾರ್ ಡಯಾಗ್ರಾಮ್ ನೋಡಿದ್ದೀವಿ ಮತ್ತು ಎರಡು ಪ್ರಾಬ್ಲಮ್ಸ್ನ ಅಂದರೆ ಪ್ರಾಬ್ಲಮ್ 2 ನಂಬರ್ 2 ಸಹಿತ ನೋಡಿದ್ವಿ. ಅಂದರೆ ಸ್ಕ್ವೇರ್ಸ್ನ ಮೇಲೆ ಒಂದು ಪ್ರಾಬ್ಲಮ್ ನೋಡಿದ್ವಿ, ಪಾಯ್ ಡಯಾಗ್ರಾಮ್ನ ಮೇಲೆ ಒಂದು ಪ್ರಾಬ್ಲಮ್ ನೋಡಿದ್ವಿ, ಅಗೇನ್ ರೆಕ್ಟ್ಯಾಂಗ್ಯುಲರ್ ಬಾರ್ ಡಯಾಗ್ರಾಮ್ನು ಸಹಿತ ನಾವೇನು ಮಾಡಿದ್ದೀವಿ, ಒಂದು ಪ್ರಾಬ್ಲಮ್ನ ನಾವು ಕನ್ಸಿಡರ್ ಮಾಡಿದ್ದೀವಿ. ಇದೇ ರೀತಿ ಸಿಮಿಲರ್ಲಿ problems now considered ಮಾಡಿದ್ವಿ. Again, learning objectives. After studying this particular unit, the students able to know how to present data graphically using histogram, frequency polygon and frequency curve, pie chart and working out cumulative frequency. This is the learning objective of this particular chapter. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಿಂದ ನಾವು ಏನನ್ನು ಕಲಿಬೋದು. ಸ್ಟೂಡೆಂಟ್ಸ್ ಏಬಲ್ ಟು ನೋ ಹೌ ಟು ಪ್ರೆಸೆಂಟ್ ಡೇಟಾ ಗ್ರಾಫಿಕಲಿ, ಅಂದರೆ ಡಾಟಾನ ಯಾವ ರೀತಿ ಗ್ರಾಫಿಕಲಿ ಪ್ರೆಸೆಂಟ್ ಮಾಡಬಹುದು ಯೂಸಿಂಗ್ ಡಿಫ್ರೆಂಟ್ ಟೆಕ್ನಿಕ್ಸ್ ಲೈಕ್ ಹಿಸ್ಟೋಗ್ರಾಮ್, ಫ್ರೀಕ್ವೆನ್ಸಿ ಪಾಲಿಗಾನ್ ಆ್ಯಂಡ್ ಕರ್ವ್ ಆ್ಯಂಡ್ ಪೈ ಚಾರ್ಟ್. ಇವನ್ನೆಲ್ಲ ಬಳಕೆ ಮಾಡಿ ನಾವೇನು ಮಾಡ್ಬೋದ್ರಿ, ಹಿಸ್ಟೋಗ್ರಾಮ್ನ, ಫ್ರೀಕ್ವೆನ್ಸಿ ಪಾಲಿಗಾನ್ನ ಮತ್ತು ಕರ್ವ್ನ ಮತ್ತು ಪೈ ಚಾರ್ಟ್ನ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ತೀವಿ ಮತ್ತು ವರ್ಕಿಂಗ್ ಔಟ್ ವಿತ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಯಾವ ರೀತಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಕೈಗೊಳ್ಬೋದು ಅನ್ನೋದನ್ನು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಗೇನ್ ಲರ್ನಿಂಗ್ ಔಟ್ಕಮ್ಸ್ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಲರ್ನಿಂಗ್ ಔಟ್ಕಮ್ಸ್ ಏನಿದೆ, ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅನಲೈಸ್ ಆ್ಯಂಡ್ ಇಂಟರ್ಪ್ರಿಟ್ ವಿತ್ ಇನ್ ದಿ ಕಾಂಟೆಕ್ಸ್ಟ್ ದೇ ಆರ್ ರಿಟನ್ ಇನ್ ಡಯಾಗ್ರಾಮ್ಸ್ ಟು ಪ್ರೆಸೆಂಟ್ data graphically using histogram, frequency polygon and frequency curve and pie chart. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ಸ್ನಲ್ಲಿ the students will be able to analyze and interpret the within the context they are written in the diagrams by using different techniques like histogram, frequency polygon, frequency curve and pie chart. ಅಂದರೆ ಪೈ ಚಾರ್ಟ್ನಲ್ಲಿ ಮತ್ತು ಫ್ರೀಕ್ವೆನ್ಸಿ ಪಾಲಿಗಾನ್, ಫ್ರೀಕ್ವೆನ್ಸಿ ಕರ್ವ್ ಮತ್ತು ಹಿಸ್ಟೋಗ್ರಾಮ್ನಲ್ಲಿರುವಂಥ ಒಂದು ಡಾಟಾನ ಯಾವ ರೀತಿ ಅನಲೈಸ್ ಮಾಡಬೇಕು ಮತ್ತು ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಿಂದ ನಾವು ಕಲಿಬೋದು. ದಟ್ಸ್ ವೈ ದ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅನಲೈಸ್ ಆ್ಯಂಡ್ ಇಂಟರ್ಪ್ರಿಟ್ ವಿತ್ ಇನ್ ದಿ ಕಾಂಟೆಕ್ಸ್ಟ್ ದೇ ಆರ್ ರಿಟನ್ ಇನ್ ಡಯಾಗ್ರಾಮ್ಸ್ ಟು ಪ್ರೆಸೆಂಟ್ ಡೇಟಾ ಗ್ರಾಫಿಕಲಿ ಯೂಸಿಂಗ್ ಹಿಸ್ಟೋಗ್ರಾಮ್, ಫ್ರೀಕ್ವೆನ್ಸಿ ಪಾಲಿಗಾನ್ ಆ್ಯಂಡ್ ಫ್ರೀಕ್ವೆನ್ಸಿ ಕರ್ವ್. ಅದರಲ್ಲಿರುವಂಥ ಒಂದು ಡಾಟಾನ ಯಾವ ರೀತಿ ಅನಲೈಸ್ ಮಾಡಬೇಕು ಮತ್ತು ಇಂಟರ್ಪ್ರಿಟ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಿಂದ ಕಲಿಬೋದು. ದಿಸ್ ಇಸ್ ರಿಲೇಟಿಂಗ್ ಟು ಲರ್ನಿಂಗ್ ಔಟ್ಕಮ್ಸ್. Again, session 23, which consists of graphical representation, that meaning, graph versus diagram and general rules of graph. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬಗ್ಗೆ ನೋಡ್ತೀವಿ, ಮೀನಿಂಗ್ ನೋಡಿರ್ತೀವಿ, ಗ್ರಾಫ್ಸ್ ವರ್ಸಸ್ ಡಯಾಗ್ರಾಮ್ಸ್ ಮತ್ತು ಜನರಲ್ ರೂಲ್ಸ್ ಆಫ್ ಗ್ರಾಫ್ ಬಗ್ಗೆ ಈ ಒಂದು ಪರ್ಟಿಕ್ಯುಲರ್ ಸೆಷನಲ್ಲಿ ಕವರ್ ಆಗಿರುತ್ತೆ. ಇಲ್ಲಿ ಮೀನಿಂಗ್ ಆಫ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂದರೆ ವಾಟ್ ಈಸ್ ದಿ ಮೀನಿಂಗ್ ಆಫ್ or what is graphical representation. Diagrams are useful for the purpose of comparison and they cannot be constructed when the data are in the nature of frequency distribution. Hence, graphs are used for statistical point of view. Through the graph we can study the relationship between variables under the study. ಇಲ್ಲಿ ನಾವು ಡಯಾಗ್ರಾಮ್ಸ್ ಅಂದಾಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂದರೆ that may be in ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆರ್ ಇನ್ ಥ್ರೂ ಗ್ರಾಫ್ನ ಮುಖಾಂತರ ಆದರೂ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಇಲ್ಲಿ ಡಯಾಗ್ರಾಮ್ಸ್ ಆರ್ ಯೂಸ್ಫುಲ್ ಫಾರ್ ಕಂಪ್ಯಾರಿಸನ್ ಆ್ಯಂಡ್ ದೇ ಕೆನಾಟ್ ಬಿ ಕನ್ಸ್ಟ್ರಕ್ಟೆಡ್ ವೆನ್ ದಿ ಡಾಟಾ ಆರ್ ಇನ್ ದಿ ನೇಚರ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನೇಚರ್ನಲ್ಲಿ ಇದ್ದಾಗ ನಾವೇನು ಮಾಡೋಕ್ಕಾಗಲ್ಲ, ಡಯಾಗ್ರಾಮ್ಸ್ನ ಪ್ರಿಪೇರ್ ಮಾಡೋಕ್ಕಾಗಲ್ಲ. ಹ್ಯಾನ್ಸ್ ದಿ ಗ್ರಾಫ್ಸ್ ಆರ್ ಯೂಸ್ಡ್ ಫಾರ್ ಸ್ಟ್ಯಾಟಿಸ್ಟಿಕಲ್ ಪಾಯಿಂಟ್ ಆಫ್ ವ್ಯೂ. ಗ್ರಾಫ್ಸ್ ಅದನ್ನು ನಾವೇನು ಮಾಡಿರ್ತೀವಿ, ಸ್ಟ್ಯಾಟಿಸ್ಟಿಕಲ್ ಪಾಯಿಂಟ್ ಆಫ್ ವ್ಯೂ ನಾವೇನು ಮಾಡ್ತೀವಿ, ಅದನ್ನು ಗ್ರಾಫ್ಸ್ನ ನಾವು ಯೂಸ್ ಮಾಡಿರ್ತೀವಿ. ಇಲ್ಲಿ ಥ್ರೂ ದಿ graph we can study the relationship between variables under the study. And again here the graphs are useful for comparison as well as
ಇನ್ ಆರ್ಡರ್ ಟು ಸ್ಟಡಿ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ವೇರಿಯಬಲ್ಸ್ ಅಂಡರ್ ದಿ ಸ್ಟಡಿ, ಅಂದರೆ ನಾವು ಕೈಗೊಂಡಿರುವಂಥ ಒಂದು ಸ್ಟಡಿನಲ್ಲಿ ಇರುವಂಥ ವೇರಿಯಬಲ್ಸ್ ನಡುವೆ ಇರುವಂಥ ಒಂದು ರಿಲೇಷನ್ಶಿಪ್ನ ನಾವು ಐಡೆಂಟಿಫೈ ಮಾಡೋದಕ್ಕೆ ನಾವೇನು ಮಾಡಿರ್ತೀವಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನ ನಾವು ಬಳಕೆ ಮಾಡಿರ್ತೀವಿ. ದಟ್ಸ್ ವೈ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆರ್ ಯೂಸ್ಫುಲ್ ಫಾರ್ ಐಡೆಂಟಿಫೈಯಿಂಗ್ ಆರ್ ಸ್ಟಡಿಂಗ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ವೇರಿಯಬಲ್ಸ್ ಅಂಡರ್ ದಿ ಸ್ಟಡಿನಲ್ಲಿರುವಂಥ ಒಂದು ವೇರಿಯಬಲ್ಸ್ನ ರಿಲೇಷನ್ಶಿಪ್ನ ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅನ್ನೋದು ಯೂಸ್ಫುಲ್ ಆಗಿರುತ್ತೆ. ಇದೇ ರೀತಿ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಡಯಾಗ್ರಾಮ್ಸ್ ವರ್ಸಸ್ ಗ್ರಾಫ್ಸ್. ಡಯಾಗ್ರಾಮ್ಸ್ ಮತ್ತು ಗ್ರಾಫ್ಸ್ಗೆ ನಡುವೆ ಇರುವಂಥ ಒಂದು ಡಿಫ್ರೆನ್ಸಸ್ ಏನಿದೆ, ಏನು ಡಿಫ್ರೆನ್ಸಸ್ ಬಿಟ್ವೀನ್ ಡಯಾಗ್ರಾಮ್ಸ್ ಆ್ಯಂಡ್ ಗ್ರಾಫ್ಸ್. ಇಲ್ಲಿ ಡಯಾಗ್ರಾಮ್ಸ್ ಆ್ಯಂಡ್ ಗ್ರಾಫ್ಸ್. ಆರ್ಡಿನರಿ ಪೇಪರ್ ಯೂಸ್ಡ್ ಇನ್ ಕೇಸ್ ಆಫ್ ಡಯಾಗ್ರಾಮ್ಸ್ನಲ್ಲಿ ನಾವೇನು ಮಾಡಿರ್ತೀವಿ, ಆರ್ಡಿನರಿ ಪೇಪರ್ಸ್ನ ನಾವು ಯೂಸ್ ಮಾಡ್ತೀವಿ. ಕ್ಯಾನ್ ಡ್ರಾ ದಿ ಡಯಾಗ್ರಾಮ್ ಆನ್ ದಿ ಆರ್ಡಿನರಿ ಪೇಪರ್ನಲ್ಲಿ ನಾವು ಡ್ರಾ ಮಾಡ್ಬೋದು. ಬಟ್ ವೆರಾಸ್ ಇನ್ ಕೇಸ್ ಆಫ್ ಗ್ರಾಫ್ ಪೇಪರ್ ಈಸ್ ಯೂಸ್ಡ್, ಅಂದರೆ ನಾವು ಗ್ರಾಫ್ನ ಡ್ರಾ ಮಾಡಬೇಕು ಅಂದಾಗ ಏನಾಗಿರುತ್ತೆ, ಗ್ರಾಫ್ ಶೀಟ್ನಲ್ಲಿ ನಾವು ಡ್ರಾ ಮಾಡಿರ್ತೀವಿ. ಬಟ್ ವೆರಾಸ್ ಇನ್ ಕೇಸ್ ಆಫ್ ಡಯಾಗ್ರಾಮ್ ದ ಆರ್ಡಿನರಿ ಆರ್ ದಿ ನಾರ್ಮಲ್ ಪೇಪರ್ ಈಸ್ ಯೂಸ್ಡ್ ಫಾರ್ ಡಯಾಗ್ರಾಮ್ಸ್ ಆರ್ ಫಾರ್ ಡ್ರಾಯಿಂಗ್ ಡಯಾಗ್ರಾಮ್ಸ್ನ ನಾವು ಡ್ರಾ ಮಾಡೋದಕ್ಕೆ ಆರ್ಡಿನರಿ ಪೇಪರ್ನ ನಾವು ಯೂಸ್ ಮಾಡಿರ್ತೀವಿ. ಅದೇ ರೀತಿ ಗ್ರಾಫ್ಸ್ನ ನಾವು ಡ್ರಾ ಮಾಡೋದಕ್ಕೆ ಏನು ಮಾಡಿರ್ತೀವಿ ರೀ, ಗ್ರಾಫ್ ಪೇಪರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಸೆಕೆಂಡ್ ಒನ್, ಇಟ್ ಈಸ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್. Again, in case of graph, it needs some effort to understand. Again, diagrams are easily understandable. Diagrams ಅನ್ನೋದೇನಾಗಿರುತ್ತೆ, which are easily understandable. But whereas in case of graphs, it needs some effort to understand. ಇಲ್ಲಿ ನಾವು ಡಯಾಗ್ರಾಮ್ಸ್ನ ಏನಾಗಿರುತ್ತೆ, ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಬಟ್ ಗ್ರಾಫ್ನಲ್ಲಿ ಏನಾಗಿರುತ್ತೆ ಅಂದರೆ ವಿಚ್ ರಿಕ್ವೈರ್ಸ್ ಸಮ್ ಎಫರ್ಟ್ ಟು ಅಂಡರ್ಸ್ಟ್ಯಾಂಡ್, ಅಂದರೆ ಅದರ ವೇರಿಯೇಷನ್ಸ್ನ ಮತ್ತು ಅದರ ಫ್ಲಕ್ಚುಯೇಷನ್ಸ್ನ ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಏನಾಗಿರುತ್ತೆ, ವಿಚ್ ರಿಕ್ವೈರ್ಸ್ ಸಮ್ ಎಫರ್ಟ್ ಆ್ಯಸ್ ವೆಲ್ ಆಸ್ ಸಮ್ ಟೈಮ್. ಅಗೇನ್ ಥರ್ಡ್ ಒನ್, ಇಟ್ ಕ್ಯಾನಾಟ್ ಬಿ ಯೂಸ್ಡ್ ಫಾರ್ interpolation and extrapolation technique. But in case of graphs, it is helpful in interpolation and extrapolation technique. In case of diagrams, it cannot be used for interpolation and extrapolation techniques. ಅಂದರೆ ಆ ಟೆಕ್ನಿಕ್ಸ್ನ ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಾಪೊಲೇಷನ್ ಟೆಕ್ನಿಕ್ಗೆ ಡಯಾಗ್ರಾಮ್ ಅನ್ನೋದು ಯೂಸ್ಫುಲ್ ಆಗಲ್ಲ, ಯೂಸ್ ಮಾಡೋದಿಲ್ಲ. ಬಟ್ ವೆರಾಸ್ ಇನ್ ಕೇಸ್ ಆಫ್ ಡಯಾಗ್ರಾಮ್ಸ್, ಇಟ್ ಈಸ್ ಯೂಸ್ಫುಲ್ ಆರ್ ಇಟ್ ಈಸ್ ಹೆಲ್ಪ್ಫುಲ್ ಇನ್ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ ಟೆಕ್ನಿಕ್. ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಾಪೊಲೇಷನ್ ಟೆಕ್ನಿಕ್ಕಿಗೆ ನಮಗೆ ಯಾವುದು ಯೂಸ್ಫುಲ್ ಆಗಿರುತ್ತೆ ಅಂದರೆ ಇಲ್ಲಿ ಗ್ರಾಫ್ಸ್ ಅನ್ನೋದು ಯೂಸ್ಫುಲ್ ಆಗಿರುತ್ತೆ. ಅದೇ ರೀತಿ ಮೀಡಿಯನ್ ಮೋಡ್ ಕ್ವಾರ್ಟೈಲ್ಸ್ ಕ್ಯಾನಾಟ್ ಬಿ ಲೊಕೇಟೆಡ್. ಬಟ್ ವೆರಾಸ್ ಇನ್ ಕೇಸ್ ಆಫ್ ಗ್ರಾಫ್ಸ್, median mode quartiles can be located, whereas in case of diagrams median mode quartiles cannot be located. ಅಂದರೆ ನಾವು ಡಯಾಗ್ರಾಮ್ಸ್ನಲ್ಲಿ ಮೀಡಿಯನ್ ಮೋಡ್ ಕ್ವಾರ್ಟೈಲ್ಸ್ನ ನಾವೇನು ಮಾಡೋಕ್ಕಾಗಲ್ಲ, ಲೊಕೇಟ್ ಮಾಡೋದಕ್ಕಾಗಲ್ಲ ಅಥವಾ ಐಡೆಂಟಿಫೈ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ವೆರಾಸ್ ಇನ್ ಕೇಸ್ ಆಫ್ ಗ್ರಾಫ್ಸ್, ಮೀಡಿಯನ್ ಮೋಡ್ ಕ್ವಾರ್ಟೈಲ್ಸ್ ಕ್ಯಾನ್ ಬಿ ಲೊಕೇಟೆಡ್. ಮೀಡಿಯನ್ನ, ಮೋಡ್ನ ಮತ್ತು ಕ್ವಾರ್ಟೈಲ್ಸ್ನ ನಾವೆಲ್ಲರಿ ಗ್ರಾಫ್ನಲ್ಲಿ ನಾವೇನು ಮಾಡ್ಬೋದು, ಲೊಕೇಟ್ ಮಾಡ್ಬೋದು. ಅಗೇನ್ ಇಟ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಫಾರ್ ಕಂಪ್ಯಾರಿಸನ್. ಡಯಾಗ್ರಾಮ್ಸ್ ಏನಾಗಿರುತ್ತೆ, ವಿಚ್ ಈಸ್ ಯೂಸ್ಫುಲ್ ಓನ್ಲಿ ಫಾರ್ ಕಂಪ್ಯಾರಿಸನ್. ಬಟ್ ಇನ್ ಕೇಸ್ ಆಫ್ ಗ್ರಾಫ್ಸ್, it can be used to represent mathematical relationship between the variables. The diagrams are useful only for the comparison of variables. ಕೊಟ್ಟಿರುವಂಥ ಒಂದು ವೇರಿಯಬಲ್ಸ್ನ ಕಂಪೇರ್ ಮಾಡೋದಕ್ಕೆ ಮಾತ್ರ ಯಾವುದು ಯೂಸ್ಫುಲ್ ಆಗಿರುತ್ತೆ, ಡಯಾಗ್ರಾಮ್ಸ್ ಯೂಸ್ಫುಲ್ ಆಗಿರುತ್ತೆ. ಬಟ್ ವೆರಾಸ್ ಇನ್ ಕೇಸ್ ಆಫ್ ಗ್ರಾಫ್ಸ್, ಇಟ್ ಕ್ಯಾನ್ ಬಿ ಯೂಸ್ಡ್ ಟು ರೆಪ್ರೆಸೆಂಟ್ ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ವೇರಿಯಬಲ್ಸ್ ನಡುವೆ ಇರುವಂಥ ಒಂದು ಮ್ಯಾಥಮೆಟಿಕಲ್ ರಿಲೇಷನ್ಶಿಪ್ನ ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಯಾವುದು ಯೂಸ್ಫುಲ್ ಆಗಿರುತ್ತೆ, ಇಲ್ಲಿ ನಮಗೆ ಗ್ರಾಫ್ಸ್ ಅನ್ನೋದು ಯೂಸ್ಫುಲ್ ಆಗಿರುತ್ತೆ. ಏನು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ data cannot be represented. Frequency distribution data can be presented. In case of diagrams, frequency distribution data cannot be represented. Diagrams ನಲ್ಲಿ ನಾವೇನ್ರಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಡಾಟಾನ ನಾವು ಏನ್ರಿ ರೆಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಬಟ್ ವೆರಾಸ್ ಇನ್ ಕೇಸ್ ಆಫ್ ಗ್ರಾಫ್ಸ್, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಡೇಟಾ ಕ್ಯಾನ್ ಬಿ ರೆಪ್ರೆಸೆಂಟೆಡ್. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಡೇಟಾನ ನಾವೇನು ಮಾಡ್ಬೋದು, ರೆಪ್ರೆಸೆಂಟ್ ಮಾಡ್ಬೋದು. ದೀಸ್ ಆರ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಗ್ರಾಫ್ಸ್ ಆ್ಯಂಡ್ ಡಯಾಗ್ರಾಮ್ಸ್. ಇಲ್ಲಿ ಡಯಾಗ್ರಾಮ್ಸ್ನಲ್ಲಿ ನಾವು ಫಸ್ಟ್ ಒನ್ ಏನಂತ ಹೇಳಿದೀವಿ ರೀ, ಆರ್ಡಿನರಿ ಪೇಪರ್ ಯೂಸ್ಡ್ ಅಂತ ಹೇಳಿದ್ವಿ, ಗ್ರಾಫ್ ಪೇಪರ್ ಯೂಸ್ಡ್ ಇನ್ ಕೇಸ್ ಆಫ್ ಗ್ರಾಫ್ನಲ್ಲಿ. ಬಟ್ ಇನ್ ಕೇಸ್ ಆಫ್ ಡಯಾಗ್ರಾಮ್, ಇಟ್ ಈಸ್ ಈಸಿಲಿ ಅಂಡರ್ಸ್ಟ್ಯಾಂಡಬಲ್.
case of graphs it needs some effort to understand, and diagrams it cannot be used for interpolation and extrapolation. It is helpful in interpolation and extrapolation technique. Median mode quartile cannot be located in case of diagrams, but whereas in case of graphs median mode quartile can be located. It can be used only for comparison, but whereas in case of graphs it can be used to represent mathematical relationship between the variables. Diagrams ನಲ್ಲಿ frequency distribution data cannot be represented, but whereas in case of graphs frequency distribution data can be represented. Again next topic ಬಂದ್ಬಿಟ್ಟು ಜನರಲ್ ರೂಲ್ಸ್ ಆಫ್ ಗ್ರಾಫ್ಸ್ನ ಪ್ರಿಪೇರ್ ಮಾಡೋದಕ್ಕೆ ಜನರಲ್ ರೂಲ್ಸು ಏನೇನಿದ್ದಾವೆ. ಯೂಶ್ವಲಿ ಎವ್ರಿ ಗ್ರಾಫ್ ಮಸ್ಟ್ ಹ್ಯಾವ್ ಅಪ್ರೋಪ್ರಿಯೇಟ್ ಟೈಟಲ್. ಅಂದರೆ ಪ್ರತಿಯೊಂದು ಗ್ರಾಫ್ಗೂ ಏನಾಗಿರುತ್ತೆ, ವಿ ಮಸ್ಟ್ ಗಿವ್ ದಿ ಅಪ್ರೋಪ್ರಿಯೇಟ್ ಟೈಟಲ್ ಆರ್ ವಿ ಮಸ್ಟ್ ಗಿವ್ ದಿ ಅಪ್ರೋಪ್ರಿಯೇಟ್ ಟೈಟಲ್ ಟು ಗ್ರಾಫ್ಗೆ ನಾವು ಒಂದು ಪರ್ಟಿಕ್ಯುಲರ್ ಟೈಟಲ್ನ ನಾವು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ದಿಸ್ ಇಸ್ ದಿ ಫಸ್ಟ್ ಜನರಲ್ ರೂಲ್ ಫಾರ್ ಪ್ರಿಪರೇಷನ್ ಆಫ್ ಗ್ರಾಫ್. And second one, generally independent variable is plotted on x-axis and dependent variable on y-axis. ಇಲ್ಲಿ ಇಂಡಿಪೆಂಡೆಂಟ್ ವೇರಿಯಬಲ್ನ x-axis ಮೇಲೆ ನಾವು ಏನು ಮಾಡಬೇಕು, ಪ್ಲಾಟ್ ಮಾಡಬೇಕು. ಡಿಪೆಂಡೆಂಟ್ ವೇರಿಯಬಲ್ನ y-axis ಮೇಲೆ ನಾವು ಪ್ಲಾಟ್ ಮಾಡಬೇಕು. ದಿಸ್ ಇಸ್ ದಿ ಸೆಕೆಂಡ್ ರೂಲ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಗ್ರಾಫ್ನ ಕನ್ಸ್ಟ್ರಕ್ಟ್ ಮಾಡಬೇಕಂದಾಗ x-axis ಮತ್ತು y-axisನ ನಾವು ಕನ್ಸಿಡರ್ ಮಾಡ್ತೀವಿ. y-axisನ ಮೇಲೆ ಯಾವತ್ತಿಗೂ ಇಂಡಿಪೆಂಡೆಂಟ್ ವೇರಿಯಬಲ್ಸ್ನ ರೆಪ್ರೆಸೆಂಟ್ ಮಾಡಬೇಕು, ಮತ್ತು y-axis ಬಂದುಬಿಟ್ಟು ಯಾವತ್ತಿಗೂ ಡಿಪೆಂಡೆಂಟ್ ವೇರಿಯಬಲ್ನಿಂದ ರೆಪ್ರೆಸೆಂಟ್ ಮಾಡಿರಬೇಕು. ಅಗೇನ್ ದ ಥರ್ಡ್ ಒನ್, choice of scales depend upon availability of space on the graph to accommodate given data. The choice of scales depend upon the availability of space on the graph to accommodate the given data. ಅಂದರೆ ಕೊಟ್ಟಿರುವಂಥ ಒಂದು ಡಾಟಾನ ನಾವು ಒಂದು ಸೂಟಬಲ್ ಸ್ಕೇಲ್ನಿಂದ ನಾವು ರೆಪ್ರೆಸೆಂಟ್ ಮಾಡಬೇಕು. ಹಿಯರ್ ದಿ ಸ್ಪೇಸ್ ಇಸ್ ದಿ ಮೇಜರ್ ಕನ್ಸರ್ನ್. ಇಲ್ಲಿ ನಮಗೆ ಸ್ಪೇಸ್ ಎಷ್ಟು ಅವೈಲಬಿಲಿಟಿ ಇದೆ, ಆ ಸ್ಪೇಸ್ ಅವೈಲಬಿಲಿಟಿನ ಮೇಲೆ ನಾವು ಏನು ಮಾಡಬೇಕಾಗಿರುತ್ತೆ, ಸ್ಕೇಲಿಂಗ್ನ ಡಿಸೈಡ್ ಮಾಡಬೇಕು. 10 ಅಂತ ಸ್ಕೇಲಿಂಗ್ ಡಿಸೈಡ್ ಮಾಡಬೇಕು, ಅಥವಾ 20 ಅಂತ, ಅಥವಾ 50 ಅಂತ, ಅಥವಾ 100 ಅಂತ, ಅಥವಾ 1000 ಅಂತ ನಾವು ಸ್ಕೇಲಿಂಗ್ಸ್ನ 1000 = 1 ಅಂತ, ಅಥವಾ 100 = 1, 10 = 1, ಈ ರೀತಿ ನಾವು ಸ್ಕೇಲಿಂಗ್ಸ್ನ ನಾವೇನು ಮಾಡಬೇಕಾಗಿರುತ್ತೆ, ಇಲ್ಲಿ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ಆ್ಯಂಡ್ ಫೋರ್ತ್ ಒನ್, for showing proportional relatives changes in the magnitude, the ratio or logarithmic scale should be used. For showing proportional relative changes in the magnitude, the ratio or logarithmic scale should be used. ಅಂದರೆ ಇಲ್ಲಿ ನಾವು ಪ್ರಪೋರ್ಷನಲ್ ರಿಲೇಟಿವ್ ಚೇಂಜಸ್ನ ದಿ ಮ್ಯಾಗ್ನಿಟ್ಯೂಡ್ನಲ್ಲಿ ತೋರಿಸೋದಕ್ಕೆ ರೇಷಿಯೋ ಆರ್ ಲಾಗ್ರಿಥಮಿಕ್ ಶುಡ್ ಬಿ ಯೂಸ್ಡ್ ಅಂತ ಹೇಳಿರ್ತೀವಿ. ಆ್ಯಂಡ್ ಫಿಫ್ತ್ ಒನ್, ದ ಗ್ರಾಫ್ ಮಸ್ಟ್ ನಾಟ್ ಬಿ ಓವರ್ ಕ್ರೌಡೆಡ್ ವಿತ್ ಕರ್ವ್ಸ್. ಅಂದರೆ ಗ್ರಾಫ್ ಏನಾಗಿರುತ್ತೆ, ವಿಚ್ ಶುಡ್ ನಾಟ್ ಬಿ ಓವರ್ ಕ್ರೌಡೆಡ್ ವಿತ್ ಕರ್ವ್ಸ್ನಿಂದ ಅದು ತುಂಬಿ ಇರಬಾರ್ದು. ಸಿಂಪಲ್ ಆಗಿ ನಾವೇನು ಮಾಡಬೇಕಾಗಿರುತ್ತೆ, ಅದನ್ನು ಡ್ರಾ ಮಾಡಬೇಕು. ಆ್ಯಂಡ್ ದ ಗ್ರಾಫ್ ಮಸ್ಟ್ ನಾಟ್ ಬಿ if more than one variable is shown on the same graph, it is necessary to distinguish them by different lines. if more than one variable ಅಂದರೆ ಒಂದಕ್ಕಿಂತ ಜಾಸ್ತಿ ವೇರಿಯಬಲ್ನ ನಾವು ರೆಪ್ರೆಸೆಂಟ್ ಮಾಡಿದರೆ ಸೇಮ್ ಗ್ರಾಫ್ನಲ್ಲಿ, ಇಟ್ ಈಸ್ ನೆಸಸರಿ ಟು ಡಿಸ್ಟಿಂಗ್ವಿಷ್ ದೆಮ್ ಬೈ ಡಿಫ್ರೆಂಟ್ ಲೈನ್ಸ್ನಿಂದ ನಾವೇನು ಮಾಡಬೇಕು, ಅದನ್ನು ರೆಪ್ರೆಸೆಂಟ್ ಮಾಡಬೇಕು. ಅಂದರೆ ಶೇಡೆಡ್ ಲೈನ್ನಿಂದ, ಅಥವಾ ಡಾಟ್ಲಿಂದ, ಅಥವಾ ಕಂಪ್ಲೀಟ್ ಲೈನ್ಸ್ನಿಂದ, ಈ ರೀತಿ ನಾವೇನು ಮಾಡಿರ್ತೀವಿ ಅದನ್ನು ನಾವು ಡ್ರಾ ಮಾಡಬೇಕು. ಇಂಡೆಕ್ಸ್ ಶುಡ್ ಬಿ ಗಿವೆನ್. ಅಗೇನ್ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ ಶುಡ್ ಬಿ ಗಿವೆನ್ ಎಟ್ ದಿ footnote. These are the general rules of graph. And that first one, usually every graph must have appropriate title. And second one, generally independent variable is plotted on x-axis and dependent variable on y-axis. And third one, choice of scale depends upon availability of scale on graph to accommodate the given data. And fourth one, for showing proportional relative changes in the magnitude, the ratio or logarithmic scale should be used. Again fifth one, the graph must not be overcrowded with curves. And sixth one, if more than one variable is shown on same graph, it is necessary to distinguish them by different lines. And the seventh one, index should be given. And the eighth one, sources of information should be given at the footnote. Okay, these are the general rules for construction of graphs. In the summary of this particular
session, as we are discussed and learned about diagrammatic and representation as below. That is graphical representation, meaning of graphical representation, graph versus diagrams, general rules of graph. ಇಷ್ಟನ್ನು ನಾವೇನು ಮಾಡ್ತೀವಿ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ ನಾವು ಕವರ್ ಮಾಡಿದ್ದೀವಿ. ದಟ್ ಈಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಮೀನಿಂಗ್, ಗ್ರಾಫ್ ವರ್ಸಸ್ ಡಯಾಗ್ರಾಮ್, ಜನರಲ್ ರೂಲ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಗ್ರಾಫ್ಸ್, and multiple choice questions relating to this particular chapter. For graphic representation of a frequency distribution, the paper to be used is option A carbon paper, option B ordinary paper, option C graph paper, option D butter paper. Second one, median mode quartile can be located, option A diagrams, option B 3-dimensional bar diagram, option C graphs, option D none of the above. And the third question, diagrams are useful for the purpose of option A comparison, option B construction, option C estimation, option D graphical representation. And the fourth one, graphs are helpful in option A interpolation and extrapolation technique, option B comparison, option C construction, option D estimation. And the fifth question, diagrams cannot be represent, option A frequency distribution data, option B interpolation and extrapolation technique, option C both A and C, option D none. For first question, for graphical representation of a frequency distribution, the paper is used, that is option C graph paper is used for graphical representation of frequency distribution. Median mode quartile can be located in graphs. ನಾವೆಲ್ಲಿ ಲೊಕೇಟ್ ಮಾಡ್ಬೋದ್ರಿ, ಗ್ರಾಫ್ಸ್ನ ಮುಖಾಂತರ ನಾವು ಅದನ್ನು ಲೊಕೇಟ್ ಮಾಡ್ಬೋದು. ಡಯಾಗ್ರಾಮ್ಸ್ ಆರ್ ಯೂಸ್ಫುಲ್ ಫಾರ್ ದಿ ಪರ್ಪಸ್ ಆಫ್ ಕಂಪ್ಯಾರಿಸನ್ ಪರ್ಪಸ್ಗೆ ನಾವು ಯೂಸ್ ಮಾಡ್ತೀವಿ. ಏನು ಗ್ರಾಫ್ಸ್ ಆರ್ ಹೆಲ್ಪ್ಫುಲ್ ಇನ್ interpolation and extrapolation technique, option A. And diagrams cannot be represent, option C both A and B. A is nothing but frequency distribution data, interpolation and extrapolation technique. Okay, there are references relating to this particular session. S.P. Gupta, Sultan Chand and Sons publication 2017, S.C. Gupta, Himalaya Publishing House, Fundamentals of Statistics 2018, R.S.N. Pillai and Bhagavati, S. Chand publication 2010. Thank you.